ಪ್ರಮತ್ವ ಅಪ್ರಮತ್ವ ಕೆ ಸ್ವರೂಪ ಒಂದು ಕಲ್ಪನೆ ಮಾಡಿ ಇದು ಒಂದು ಮಾಡಿರಿ ಕೂಡ ಪ್ರಮತ್ವ ಅಪ್ರಮತ್ವದು ಸ್ವರೂಪ ಮತ್ತು ಆ ಪ್ರಮತ್ವ ಅಪ್ರಮತ್ವದು ಉತ್ಪತ್ತಿ ಎರಡನೇದು ಮತ್ತು ಇನ್ನು ಜ್ಞಾನಕ ಪ್ರಕಾರ ಜ್ಞಾನ ಎಷ್ಟು ಪ್ರಕಾರ ಅದ ಯಾರ್ಯಾರು ಹೆಂಗೆ ಜ್ಞಾನ ಎದಕ್ಕೆ ಜ್ಞಾನ ಅಂದಾರೆ ಜ್ಞಾನ ಅಂದರೆ ಶಬ್ದ ಸಾಧಾರಣ ಎದಕ್ಕೆ ಜ್ಞಾನದ ವ್ಯಾಖ್ಯಾ ಏನು ಮಾಡ್ಯಾರ ಅವರು ನ್ಯಾಯಕರು ಏನು ಮಾಡ್ಯಾರ ವೇದಾಂತಗಳು ಏನು ಮಾಡ್ಯಾರ ಅಂತ ಹಿಂಗೆ ಅದಕ್ಕೆ ಸಾಂಖ್ಯ ಏನಂತಾನೆ ಸಾಂಖ್ಯನು ಸ್ವತಃ ಪ್ರಾಮಾಣ್ಯ ಸ್ವತಃ ಅಪ್ರಾಮಾಣ್ಯ ಜವಳ ವೇದಾಂತಿ ಅಪ್ಲೇನೆ ಒಪ್ಪೆನವ ನ್ಯಾಯಿಕರು ಮಾತ್ರ ಪರತಾ ಪ್ರಾಮಾಣ್ಯ ಮತ್ತು ಪರತಃ ಅಪ್ರಾಮಾಣ್ಯ ಯಾರು ನ್ಯಾಯಿಕರು ಬೌದ್ಧರು ಪರತಃ ಪ್ರಾಮಾಣ್ಯ ಸ್ವತಃ ಅಪ್ರಾಮಾಣ್ಯ ಪೂರ್ವ ಉತ್ತರ ಇಬ್ಬರು ಮೀಮಾಂಸಗಳು ಸ್ವತಃ ಪ್ರಾಮಾಣ್ಯ ಮತ್ತು ಪರತಃ ಅಪ್ರಾಮಾಣ್ಯ ಅಂತ ಹಿಂಗೆ ಈ ಪ್ರಮತ್ವ ಅಪ್ರಮತ್ವದ ಸ್ವರೂಪಗಳನ್ನು ಈ ರೀತಿಯಿಂದ ಅವರು ನಿರ್ಣಯ ಮಾಡಿಕೊಂಡು ಬಂದಾರ ಈಗ ಮೊದಲು ಅವ್ರೇನು ದೋಷ ಕೊಟ್ಟಿದ್ದಲ್ಲವ ಯಾರು ಅಖ್ಯಾತಿದವ ಈ ಸಮಾನ ಉಲ್ಲೇಖ ವಾಚ್ಯಾಯಿ ಇವರಂದು ನಿನ್ನಲ್ಲಿನೂ ಕೂಡ ಸಮಾನ ಉಲ್ಲೇಖ ಆಗ್ತದೆ ಮತ್ತು ಇವರು ಅವ್ರ ಮೇಲೆ ದೋಷ ಕೊಟ್ಟರು ಅವ್ರು ಇವ್ರ ಮೇಲೆ ದೋಷ ಕೊಟ್ಟರು ಹೌದಿಲ್ಲ ಮತ್ತು ಇಬ್ಬರದು ದೋಷ ಸರಿಯಾಗಿಯೇ ಆಯಿತು ಮತ್ತು ಅದು ಉದ್ಧಾರ ಯಾರು ಮಾಡಲಿಲ್ಲಲ್ಲ ಅಂತ ಹಿಂಗೆ ಅಂದರೆ ನೀವು ಅವ್ರ ಮೇಲೆ ದೋಷ ಕೊಟ್ಟರೆ ಅವ್ರು ನಿಮ್ಮ ಮೇಲೆ ದೋಷ ಕೊಟ್ಟರು ಮತ್ತು ಇಬ್ಬರು ಸಮಾನನೇ ಆದ್ರಲ್ಲ ಅಂದರೆ ಈಗ ಅವ್ರು ಹೇಳ್ತಾ ಇದ್ದಾರೆ ಇನ್ನು ಪ್ರಮತ್ವ ಅಪ್ರಮತ್ವದ ಮೊದಲು ಸ್ವರೂಪ ನಿರ್ಣಯ ಮಾಡ್ತಾರೆ ಈಗ ಹೇಳಿಂಗದಾನ 59 ಹೇಳಿಂಗದ ಅನಿರ್ವಚನೀಯ ಖ್ಯಾತಿ ನಿರ್ದೋಷ ಇಲ್ಲಿ ಪರ್ಯಂತ ಹೇಳುವ 5 ಖ್ಯಾತಿಗಳನ್ನು ಏನು ಹೇಳಿದೆವು ಅದರೊಳಗೆ ಅನಿರ್ವಚನೀಯ ಖ್ಯಾತಿನೇ ನಿರ್ದೋಷ अपराध कलंक रहिता निर्दोष सख्याति आदि पंचविधवाद का विस्तार से खंडन विवरण आदिक अंदर स्वराज्य सिद्धि स्वराज्य ग्रंथन में ಸ್ವರಾಜ್ಯಕ್ಕೆ ಬರ್ತದೆ ಆದಿಕಂದರೆ ಸ್ವರಾಜ್ಯ ಗ್ರಂಥನ್ಮೇ ಹೈ ಎಲ್ಲ ಖ್ಯಾತಿಗಳದು ವಿಶೇಷವಾಗಿ ಅವ್ರದ್ದು ಖಂಡನ ವಿವರಣ ಗ್ರಂಥ ವಿವರಣ ಪ್ರಕಾಶಾತ್ಮಕ ಮೂಲಗಳು ಮತ್ತು ಸ್ವರಾಜ್ಯ ಗ್ರಂಥಗಳಲ್ಲಿ ಇರುತ್ತದೆ ಯಾ ರೀತಿ ಮಾತ್ರ ಜನಾಗಿ ರೀತಿ ಮಾತ್ರ ಖ್ಯಾತಿ ರೀತಿ ಮಾತ್ರ ಬರ್ತಿದ್ದು ನಮಗೆ ರೀತಿ ಅವುಗಳಾಗಿಬಿಟ್ಟದು ಇದು ಇಲ್ಲಿ ನಿಶ್ಚಲದಾಸರು ಏನಂತಾರೆ ವಿವರಣ ಗ್ರಂಥದಲ್ಲಿ ಸ್ವರಾಜ್ಯ ಗ್ರಂಥದಲ್ಲಿ ಈ ಖ್ಯಾತಿಯ ಬಗ್ಗೆ ವಿಸ್ತಾರವಾಗಿ ಬರ್ಕೊಂಡು ಬಂದಾರ ಅಲ್ಲಿ ನಾ ಅಲ್ಲಿ ತಂದು ರೀತಿ ಹೇಳಿದ್ ನೀವು ಎಷ್ಟು ಸ್ವಲ್ಪ ಹೇಳಿದ ಅಂತಾರೆ ವಿಸ್ತಾರ ಹೆಂಗದು ಯಾರಿಗೂ ಅಂದರೆ ಆ ಗ್ರಂಥಗಳು ನೋಡಿದ್ರೆ ಗೊತ್ತಾಗ್ತಾನೆ ನಮಗೆ ಹಾಂ ನ್ಯಾಯ ಪ್ರಕಾಶ ಯಹ ರೀತಿ ಮಾತ್ರ ಜನ ಐತಲ್ಲ ಈಗ ಮೇಲೆ ಹೇಳಲ್ಪಟ್ಟಂಥ ರೀತಿಯಿಂದ ಮೇಲೆ ಈಗೇನು ಅಖ್ಯಾತಿ ಹೇಳಿದ ರೀತಿಯಿಂದ ಅಖ್ಯಾತಿ ವಾದಿನೇ ಸಿದ್ಧಾಂತಮಂತಮೇ ನಿಷ್ಕಂಪ ಪ್ರವೃತ್ತಿಕ ಅಸಂಭವ ದೋಷ ಕಯ ನಿಷ್ಕಂಪ ಪ್ರವೃತ್ತಿ ಇದು ಅಸಂಭವ ಅಂತೇಳಿ ವೇದಾಂತಿ ಮೇಲೆ दोष ಕೊಟ್ಟಿದ किस दोष का अख्यातिवाद में भी संभव कया ಹಿಂದೆ ಕೊನೆಗೇನು ಹೇಳಿದ್ರಲ್ಲ ಅಗ್ರಹಿತ ಭೇದ ಜ್ಞಾನ ಅಭಾವ ವೇದಾಂತಿಗಳು ನಿನ್ನ ಮತದಲ್ಲಿನೂ ಕೂಡ ನಿಷ್ಕಂಪ ಪ್ರವೃತ್ತಿದ ಅಭಾವ ಆಗ್ತದಂತೆ ವೇದಾಂತಿಗಳು ಕೂಡ ಅಖ್ಯಾತಿವಾದ ಮೇಲೆ ಅವಂದು ಫಸ್ಟ್ನೇ ಹೇಳ್ಯಾನ ಅದ್ರ ನಂತರ ಇವರು ಕೊನೆಗೆ ಅವನ ಮೇಲೆ ನಿನ್ನ ಮತದಲ್ಲಿನೂ ಕೂಡ ಹಿಂಗೆ ಸಂಭವಿಸ್ತೈತಿ ಅಂತ ಕೊನೆಗೆ ಹೇಳಿದರು ಹಾಂ संभव कया परंतु स्वमत में उद्धार नहीं कर्या स्वमत में ಅಂದರೆ ವೇದಾಂತಗಳು ತನ್ನ ಮತದ ಉದ್ಧಾರ ಮಾಡಲಿಲ್ಲ ಅಂದರೆ ನಿವಾರಣೆ ಮಾಡಲಿಲ್ಲಲ್ಲ ಅದ್ರದ್ದು ಅವ ಏನು ದೋಷ ಕೊಟ್ಟಿದ್ದ ಆ ದೋಷದ ಪರಿಹಾರ ಮಾಡ್ಕೊಳ್ಳಿಲ್ಲಲ್ಲ ಅಂತ ಅಂದರೆ ತಾಕ ಏ ಉದ್ಧಾರ ಅದರದ್ದು ಈಗ ವೇದಾಂತಗಳು ಸಮಾಧಾನ ಹೇಳ್ತಾ ಇದ್ದಾರೆ ಅಥವಾ ಆ ದೋಷದ ನಿವಾರಣೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕು ಇವೊಂದು 3 ಏನು ಹೇಳ್ತಾರೆ ನೋಡಿ ನೆನಪಿಟ್ಕೋಬೇಕು जिस पदार्थ का जो ज्ञान होवे ता ज्ञान में अप्रमत्व निश्चय होवे तो प्रवृत्ति होवे नहीं ಅಲ್ಲಿ ಕೌನ್ಸ್ ಮಾಡಿ ಒಂದು ಆ ಕಡೆ ಹಾಕಿದ್ವಿ 3 ಅದಾವ ಹಿಂಗೆ जिस पदार्थ का जो ज्ञान होवे ता ज्ञान में अप्रमत्व निश्चय होवे तो प्रवृत्ति होवे नहीं ಯಾವ ಪದಾರ್ಥದಲ್ಲಿ
ನಿಮಗೆ ಈಗ ಸ್ವಪ್ನದ ಪದಾರ್ಥಗಳು ಜ್ಞಾನ ಇತ್ತು, ಆ ಸ್ವಪ್ನ ಪದಾರ್ಥಗಳದ ಯಾನ್ಯಾರೇ ತೊಗೋಬೇಕಂತೇಳಿ ಪ್ರವೃತ್ತಿ ಯಾರು ಆತನು ಆಗುವುದಿಲ್ಲ. ಸುತ್ತಿಯಲ್ಲಿ ತೋರುವ ಬೆಳ್ಳಿ ಇದು ಅಪ್ರಮತ್ವ ಇಲ್ಲ ಅಂತ ನಿಶ್ಚಯ ಆಗೋದು. ಮತ್ತು ಯಾರ ಪ್ರವೃತ್ತಿ ಆತರೇನು ಇಲ್ಲವೇ ಇಲ್ಲ ಅಂದರೆ ಹೇಳೋದು ತಿಳಿದು ಯಾವ ಪದಾರ್ಥದ ಜ್ಞಾನ ನಮಗಾಗೋದು ಆ ಜ್ಞಾನದಲ್ಲಿ ಇದರ ಅಪ್ರಮತ್ವದ ನಿಶ್ಚಯ ಇತ್ತು ಅಂದರೆ ಪ್ರವೃತ್ತಿ ಆಗುವುದೇ ಇಲ್ಲ. ಅಪ್ರಮತ್ವ ಕಾ ಸಂದೇಹ ಹೋವೆ ತೋ ಸಕಂಪ ಪ್ರವೃತ್ತಿ ಹೋವೆ. ಅಪ್ರಮತ್ವದ ಸಂಶಯ ಇತ್ತಪ್ಪ ಅಂದ್ರವ ಆಯಿತೋ ನಿಲ್ಲೋ ಖರಿಯೋದೋ ಸುಳ್ಳೋದು ಅಂದರೆ ಸಾವಕಾಶ ಹೋಗ್ತಾ ಇದ್ದಾನೆ. ಸಂಕಲ್ಪ ಸಕಂಪ ಅಂದರೆ ಕಂಪ ಸಹಿತ ಸಾವಕಾಶ ಇಷ್ಟು ಎಕ್ಸಾಮ್ ತೊಳ್ಕೊಂಡು ಹೋಗೋದಿಲ್ಲ ನಾವು. ಈಗ ಪ್ರವೃತ್ತಿ ಹೋಯ್ತು, ಪ್ರಮತ್ವ ಕಾ ನಿಶ್ಚಯ ಹೋಯಿತು ನಿಷ್ಕಂಪ ಪ್ರವೃತ್ತಿ ಹೋಗೇ. ಪ್ರಮತ್ವದ ನಿಶ್ಚಯ ಆಯಿತು ಅಂದ್ರೆ ಅವ ನಿಷ್ಕಂಪ ಪ್ರವೃತ್ತಿ ಆಗ್ತಾನೆ. ಪ್ರಮತ್ವದ ನಿಶ್ಚಯ ಬೇಕು, ಆವಾಗ ಅವ ಇದು ಹಗ್ಗನೇ ಅದ, ಇದು ಶುಕ್ತಿನೇ ಅದ ಅಂತ ಅಂದಾಗ ಅದರಲ್ಲಿ ನಿಷ್ಕಂಪ ಪ್ರವೃತ್ತಿ ಆಗುತ್ತಾನೆ. ಅದಕ್ಕೆ ಸ್ವಲ್ಪ ಗುಣ ಹೇಳಿದ್ರು ಜ್ಞಾನಿದು ಅಂದರೆ ಇದರದೇ ಸಿದ್ಧಾಂತ. ಈಗ ಏನು 3 ನೇಮ್ ಇವ್ರು ಹೇಳಲ್ಲ, ಅದರ ಸಿದ್ಧಾಂತ ಏನು? ಈಗ ಜ್ಞಾನಿ, ಅಜ್ಞಾನಿ ಮತ್ತು ಮುಮುಕ್ಷು 3 ಮಂದಿ ಇದ್ದಾರೆ. ज्ञानीला जगत रूप पदार्थामध्ये अप्रमत्व निश्चय आहे म्हणून प्रवृत्ती होत नाही आणि आपल्या स्वरूपाचा प्रमत्व निश्चय असल्यामुळे निष्कंप प्रवृत्ती होतात. इथं ಜ್ಞಾನಿಗೆ ಈ ಜಗತ್ ರೂಪ ಪದಾರ್ಥದಲ್ಲಿ ಅಪ್ರಮತ್ವ ನಿಶ್ಚಯ ಅದ. ಇದು ಪ್ರಮತ್ವ ಅಲ್ಲ, ಅಪ್ರಮತ್ವ ಅಂದರೆ ಅಯಥಾರ್ಥ. ಅಯಥಾರ್ಥಕ್ಕೇನೆ ಇವರು ಹೊಸ ಶಬ್ದನ ನವೀನ ಸಾಂಪ್ರದಾಯಿಕ ರೀತಿಯಿಂದ ಅಪ್ರಮತ್ವ. ಅಯಥಾರ್ಥ ಇತ್ತಂದ್ರೆ ಅಲ್ಲೇನೋ ಅವರು ಪ್ರವೃತ್ತಿ ಆತಾರೇನು ಅಂದ್ರೆ ಅಪ್ರಮತ್ವ ನಿಶ್ಚಯ ಅದ, ಅಲ್ಲಿ ಪ್ರವೃತ್ತಿ ಅವರು ಆಗೋದೇ ಇಲ್ಲ. ಜಗತ್ತದಲ್ಲಿ ಅಪ್ರಮತ್ವದ ನಿಶ್ಚಯ ಜ್ಞಾನಿ ಇರೋಣದಿಂದ ಅವ್ರು ಎಂದೆಂದು ಜಗತ್ತಲ್ಲಿ ಪ್ರವೃತ್ತಿ ಜ್ಞಾನಿ ಆಗೋದಿಲ್ಲ. ಮತ್ತು ತಮ್ಮ ಸ್ವರೂಪದ ಪ್ರಮತ್ವ ನಿಶ್ಚಯ ಆಗ್ಯದ ಅವ್ರಿಗೆ. ತಮ್ಮ ಸ್ವರೂಪದ ಪ್ರಮತ್ವ ನಿಶ್ಚಯ ಆಗ್ಯದ. ಆದ್ದರಿಂದ ಅವರು ನಿಷ್ಕಂಪ ಪ್ರವೃತ್ತಿ ಆಗ್ತಾಯಿದ್ದಾರೆ, ನಿಷ್ಕಂಪ ಆಗ್ತಾಯಿದ್ದಾರೆ. ಈ अज्ञानीಗಳು अज्ञानीला जगत रूप पदार्थामध्ये प्रमत्व निश्चय असल्यामुळे निष्कंप प्रवृत्ती होतात. जगत ಈ ಪದಾರ್ಥದಲ್ಲಿ ಪ್ರಮತ್ವದ ನಿಶ್ಚಯ ಇರೋಣದಿಂದ ಜಗತ್ತು ಸತ್ಯದ ಯಾರ್ಯಾರು ಕೇಳಿಕೆಸಿಂದ ವ್ಯವಹಾರ ಮಾಡ್ತಾರೇನೋ, ಏನು ಸಂಸಾರ ಮಾಡ್ತಾರೇನೋ, ಜಗತ್ತಿನಲ್ಲಿ ಪ್ರಮತ್ವದ ನಿಶ್ಚಯ ಇರೋಣದಿಂದ ನಿಷ್ಕಂಪ ಪ್ರವೃತ್ತಿ ಆಗ್ತಾರೆ ಅಜ್ಞಾನಿಗಳು. ಮತ್ತು ಪಾರಮಾರ್ಥದಲ್ಲಿ ಅಪ್ರಮತ್ವದ ನಿಶ್ಚಯ ಇರೋಣ ನಿಷ್ಕಂಪ ನಿವೃತ್ತಿ. ಅದೇನು ಪರಮಾತ್ಮ ನಮ್ಗೆ ಗೊತ್ತಾಗಲ್ಲ, ಸುಳ್ಳು ಅಂತ ಹೇಳ್ತಾರೆ. ಪರಮಾತ್ಮ ನಮ್ಗೆ ತಿಳಿಯಲ್ಲ, ನಾವು ಅದಕ್ಕೆ ಅಧಿಕಾರಿ ಅಲ್ಲ. ನಿಷ್ಕಂಪ ನಿವೃತ್ತಿ, ಹಾಂ, ನಿಷ್ಕಂಪ ಪ್ರವೃತ್ತಿ ಹೋತ ನಾಯಿ ಅದ್ರಾಗ ಅವರು ನಿಷ್ಕಂಪ ಪ್ರವೃತ್ತಿ ಪರಮಾತ್ಮ ನಮ್ಗೆ ನಾವು ಅಧಿಕಾರಿ ಇಲ್ಲ. ಅದು ನಾವು ನಿಮ್ಮ ಅಧಿಕಾರಿ ನಿಮಗೆ ಇಲ್ಲ ಬಿಟ್ಟು ನಮಗೆ ಇಲ್ಲ ಅಂತಾರವ್ರು, ನಾವು ಅಧಿಕಾರಿ ಅಲ್ಲ ಅಂತ. ಈ ರೀತಿಯಿಂದ ಅಜ್ಞಾನಿ. ಮುಮುಕ್ಷು दोन्ही ज्ञानाचा ಅಂದರೆ ಪ್ರಮತ್ವ ಅಪ್ರಮತ್ವ ಎರಡರದ್ದು दोन्ही ज्ञानाचा संशय असल्यामुळे मुमुक्षु जगतामध्ये व पारमार्थामध्ये ಪಾರಮಾರ್ಥಾमध्ये ಸಕಂಪ ಪ್ರವೃತ್ತಿ ಹೋತು. ಗುರುಗಳ ಕಡೆ ಬಂದಾಗ ಇದೆಲ್ಲ ಮಿಥ್ಯೆ ಐತಿ ನೋಡಪ್ಪ ಅಂತ ಹೇಳ್ತಾರೆ. ಇಲ್ಲಿ ಕೇಳ್ತಾನೆ ಖರೆ ಮಿಥ್ಯೆ ಅಂತ, ಆ ಕಡೆ ಹೋಗೋದು ಸತ್ಯ ಅನಿಸ್ತದೆ. ಅದು ಸತ್ಯವೋ ಇದು ಸತ್ಯವೋ, ಇದು ಮಿಥ್ಯಾನ ಅದು ಮಿಥ್ಯರೋ, ಅವನಿಗೆ ನಿಶ್ಚಯ ಇಲ್ಲದ ಆಗ್ಬಿಟ್ಟೆ ಅವನಿಗೆ ಸಕಂಪ ಪ್ರವೃತ್ತಿ ಆಗುತ್ತದೆ ಅಂತ. ಹಿಂಗೆ ಇವು ಸಿದ್ಧಾಂತ ಮೂರಕ್ಕೆ ಮೂರು ಸಿದ್ಧಾಂತ ಕುಡಿಸೋದು ಈಗ ತಿಳ್ತಾ. ಈಸ ವಾಸ್ತೆ ಅದು ಮೂರು ಕಂಸ ಮಾಡಿ 3 ಆಕಳ ಹಾಕಿದ್ರಿ ಇಲ್ಲ. ಹಾಂ, ಈಸ ವಾಸ್ತೆ ಪ್ರಮತ್ವ ಅಪ್ರಮತ್ವ ಕಾ ಸ್ವರೂಪ ತಿನಿಕಿ ಉತ್ಪತ್ತಿ ಮ್ಯಾಲೆ ಹೆಡಿಂಗ್ನಂದೆ ಇದ್ರ ಸಲುವಾಗಿಯೇ ಪ್ರಮತ್ವ ಅಪ್ರಮತ್ವದ ಸ್ವರೂಪ ಅವು ಏನು ತಿನ್ಕಿ ಉತ್ಪತ್ತಿ
ಅವ್ರ ತಿನ್ಕೆ ಜ್ಞಾನ ಕಾ ಪ್ರಕಾರ ಕಹೆ ಅವುಗಳ ಜ್ಞಾನದ ಪ್ರಕಾರ ಈ 3 ಪ್ರಕಾರದ ಹೇಳ್ತೇವೆ. ಯದ್ಯಪಿ ಪ್ರಮತ್ವ ಅಪ್ರಮತ್ವ ಕಾ ಸ್ವರೂಪ ಪೂರ್ವಕಯ ನೀವು 7ನೇ ಪ್ರಕಾಶದಲ್ಲಿ ಶುರುವಾತಿಗೆ 208 ಪೇಜ್ ಮೇಲೆ 108 ಪೇಜ್ ಮೇಲೆ ಶುರುವಾತಿಗೆ ಪ್ರಮ ಅಪ್ರಮ ಹೇಳ್ಕೊಂಬಂದಾರೆ. ಪ್ರಮ ಅಪ್ರಮ ಪ್ರಮಾಣಜನ್ಯ ज्ञान प्रमा कहिए, तासे भिन्न ज्ञान को अप्रमा कहिए. ಪ್ರತಿ ರತ್ನಾವಳಿ 2ನೇದಿಂದ ಶುರುವಾತಿಗೆ ಹೇಳ್ಯಾರ. ಪ್ರಮಾಣಜನ್ಯ ज्ञान को प्रमा कहिए, तासे भिन्न ज्ञान को अप्रमा कहिए. ಅಪ್ರಮ ಅಂದ್ರೇ ಮುಂದೆ ನಾವು 8ನೇ ಪ್ರಕಾರ ರತ್ನಾವಳಿಗಳು ಹೇಳಿದ್ರು. ಅಂದ್ರೇ ಅಯಥಾರ್ಥ ಜ್ಞಾನ ಭ್ರಮ ಇವೆಲ್ಲ ಅಪ್ರಮದ ಹಾಕಿದ್ರು. ಪ್ರಮಾಣಜನ್ಯ ಜ್ಞಾನ ಪ್ರಮ ಅಂದ್ರೇ ಈ 6 ಪ್ರಮಗಳು ಸುಖ ದುಃಖಗಳು ಒಂದು ಯಥಾರ್ಥ ಸ್ಮೃತಿ, ಅದರ ಒಂದು ಅಯಥಾರ್ಥ ಸ್ಮೃತಿನೂ ಅದರ ಗ್ರಹಣ ಮಾಡಿ ಹಿಂಗೆ 8 ಪ್ರಕಾರದ್ದು ಪ್ರಮಾಜ್ಞಾನ ಹೇಳಿದರು. ಅಂತೂ ನೀವು ಪೂರ್ವದಲ್ಲಿ ಈ ಅಪ್ರಮದು ಹೇಳಿರಲ್ಲ, ಮತ್ತೆ ಏನು ಹೇಳ್ತೀರಿ ನೀವು ಈಗ ಅಂತ ಒಂದು ಶಂಕ ಚೀತ. ಪೂರ್ವಕಯ ಹಾಂ ಪೇಜ್ ನಂಬರ್ ಈಗ ಅಪ್ರಮ ಅಂದ್ರೆ ಲಕ್ಷಣ ಹೇಳ್ತಾರೆ ನೋಡಿ. ಸ್ಮೃತಿ ಸೇ ಭಿನ್ನ ಜೋ ಅಬಾಧಿತ, ಸ್ಮೃತಿಗಿಂತ ಭಿನ್ನ ಇರಬೇಕು ಮತ್ತು ಅಬಾಧಿತ ಅರ್ಥಗೋಚರ ಜ್ಞಾನ ಸೋ ಪ್ರಮಾಹೇ ಸ್ಮೃತಿ ಸೇ ಭಿನ್ನ ಏನು ಆ ನಿಮ್ಗೆ ಅಷ್ಟೊಂದು ನೆನಪಿನಾಗ ಇರ್ತಲ್ಲ. ಪ್ರಮಾಣಜನ್ಯ ಜ್ಞಾನಕ್ಕೂ ಪ್ರಮಾಕೈ 2ನೇ ಲಕ್ಷಣ ಏನು ಮಾಡಿದರು, ಅಬಾಧಿತ ಅರ್ಥಕ್ಕೂ ವಿಷಯೀಕರಣೆ ವಾಲ ಜ್ಞಾನಕ್ಕೂ ಪ್ರಮಾಕೈ. ಅಬಾಧಿತ ಅರ್ಥವನ್ನು ವಿಷಯೀಕರಿಸುವಂಥ ಜ್ಞಾನಕ್ಕೆ ಪ್ರಮ ಅಂದ್ರೇನು, ಆ ಸ್ಮೃತಿಯಲ್ಲಿನೂ ಕೂಡ ಪ್ರಮ ವ್ಯವಹಾರ ಮಾಡಿ ಅಬಾಧಿತ ಅರ್ಥ ಅಂದ್ರೆ ಯಥಾರ್ಥ ಸ್ಮೃತಿ. ಆದರೆ ಶಂಕರಾಚಾರ್ಯರಿಗೆ ಈ ಸ್ಮೃತಿಗೆ ಪ್ರಮ ಅನ್ನೋದು ಇಷ್ಟಿಲ್ಲ. ಸ್ಮೃತಿದು ಪ್ರಮ ಅನ್ನೋದವ್ರಿಗೆ ಇಷ್ಟಿಲ್ಲ. ಸ್ಮೃತಿಯಲ್ಲಿ ಪ್ರಮ ಸಂಭವಿಸ್ತದೆ. ಹ್ಯಾಂಗೆ 6 ಪ್ರಮಾಣದಲ್ಲಿ ಪ್ರಮಾದು ಪ್ರತ್ಯಕ್ಷ ಅನುಮಿತಿ ಉಪಮಿತಿ ಅರ್ಥ ಪ್ರತಿಶಾಂತಿ ಅಭಾವ ಅವುಗಳಲ್ಲಿ ಅನುಭವತ್ವ ಅದ. ಪ್ರಮಾಣ ಪ್ರತ್ಯಕ್ಷ ಪ್ರಮ, ಇದರ ಪ್ರತ್ಯಕ್ಷಿಗೆ ಅನುಭವತ್ವ ಅದ. ಅಲ್ಲಿ ಎಲ್ಲಿ 208 ಪೇಜ್ ಮಂದಿ ಹೇಳೋದಕ್ಕೆ ಅನುಭವತ್ವ ಅದ ಹೌದಿಲ್ಲ. ಹಂಗೆ ಇದರಲ್ಲಿ ಈ ವರ್ತಮಾನ ಸಂಬಂಧ ಇಲ್ಲ. ಸ್ಮೃತಿಗೆ ಪೂರ್ವ ಅನುಭವ ಬೇಕು. ಸ್ಮೃತಿ ಪೂರ್ವ ಅನುಭವ ಬೇಕೇನಿಲ್ಲ ಸ್ಮೃತಿಗೆ. ಅದಕ್ಕೆ ಇವಾಗ ವರ್ತಮಾನ ಸಂಬಂಧ ಬೇಕಿದ್ದಕ್ಕೆ ಅದಕ್ಕೆ ಆ ಸ್ಮೃತಿಗೆ ನಾ ಪ್ರಮ ಅನುಗುಡುದು ಅಂತ ಅಲ್ಲಿ ಅವ್ರು ಖಂಡನ ಮಾಡಿದ್ದಾರೆ. ಅದಕ್ಕೆ ಶಂಕರಾಚಾರ್ಯರು ಸ್ಮೃತಿ ಸೇ ಭಿನ್ನ ಅಬಾಧಿತ ಅರ್ಥಗೋಚರ ಜ್ಞಾನ ಸೋ ಪ್ರಮಾಕಯೇ ಅಂತ 3ನೇ ಲಕ್ಷಣ ಮಾಡಿದ್ರು. ಯಥಾರ್ಥ ಅನುಭವಕ್ಕೂ ಪ್ರಮಾಕಯೇ 4ನೇ ನಿರ್ದೋಷ ಲಕ್ಷಣ ಅದು ಅಲ್ಲಿದು ಆಯ್ತಾ. ಇಷ್ಟೆಲ್ಲ ನಿಮಗೆ ಹೇಳಿದ ಕೂಡಲೇ ಜಾನದಾಗ ಎಲ್ಲ ಬಂದಿರಬೇಕು. ಯಾಕೆ ಕೇಳ್ಯದ ಈಗ ಈಕ್ವಿತಲ್ಲೇ ಲಕ್ಷಣ ಇದು ಇವು ನೆನಪು ಇಟ್ಕೋಬೇಕು. ಈ ಲಕ್ಷಣ ಕೊನಿತಾಕಿದು ಅರ್ಥಗೋಚರ ಅಬಾಧಿತ ಅರ್ಥಗೋಚರ ಜ್ಞಾನ ಸೋ ಪ್ರಮಾಕಯೇ, ತಾಸೆ ಭಿನ್ನ ಜ್ಞಾನ ಅಪ್ರಮ. ಅದಕ್ಕಿಂತ ಭಿನ್ನ ಏನದಲ್ಲ. ಭಿನ್ನ ಜ್ಞಾನ ಅಂದ್ರೇ ಈಗ ಅವರು ಅಬಾಧಿತ ಒಳಗೆ ಸ್ಮೃತಿ ಪ್ರಮ ಅಂದಿಲ್ಲ. ಅದಕ್ಕೆ ಸ್ಮೃತಿನೂ ಭ್ರಮ ಎಲ್ಲ ಅಪ್ರಮನೇ ಮುಂದೆ ಹೇಳು. ಅದಕ್ಕೆ ಮ್ಯಾಲ ತಾಸೆ ಭಿನ್ನ ಅಂದ್ಕೊಳ್ಳಿ ಸ್ಮೃತಿ ಭ್ರಮ ಅಂತ ಬರ್ಕೋರಿ. ಬರೆದ್ರಿ ಯಾಕನೇತೆ तासे भिन्न ज्ञान अप्रमा प्रमाणजन्य ज्ञान को प्रमा कहे, तासे भिन्न को अप्रमा कहे. ಹೌದಲ್ಲ, ತಾಸೆ ಭಿನ್ನ ಅಪ್ರಮೇಯ ಯಾಕನೆ ಹಿಂಗೆ ಹೇಳೋಣದ್ರಿಂದ ಏನಾಯಿತು, ಜ್ಞಾನ ಜಾವೆ ಹಿಂಗೆ ತಿಳಿಯಲ್ಪಡುತ್ತದೆ. ಏನು ಸ್ಮೃತಿ ಭಿನ್ನ ಅಬಾಧಿತ ಅರ್ಥಗೋಚರ ಜ್ಞಾನಕ, ಸ್ಮೃತಿಗಿಂತ ಭಿನ್ನ ಅಬಾಧಿತ ವಿಷಯವನ್ನು ವಿಷೀಕರಿಸುವಂಥ ಜ್ಞಾನದು ಜೋ ಧರ್ಮ ಸೋ ಪ್ರಮತ್ವ ಹೈ. ಯಾವ ಧರ್ಮದಲ್ಲ ಆ ಜ್ಞಾನದಲ್ಲಿ, ಪ್ರಮಾದದಲ್ಲಿ ಪ್ರಮತ್ವ ಇದು ಧರ್ಮ ಅಂದರೆ ಪ್ರಮತ್ವ ಹೈ. ತಾಸೆ ತಿಳ್ತಲಿದು ಇದು ಜ್ಞಾನ ಸ್ಮೃತಿ ಭಿನ್ನ ಅಬಾಧಿತ ಅರ್ಥಗೋಚರ ಜ್ಞಾನ ಸೋ ಧರ್ಮ ಪ್ರಮತ್ವ ಇದಲ್ಲ, ಇದು ವಾಸ್ತವಿಕ ಈಗ ಪಾರಿಭಾಷಿಕ. ಇದು ತಾಸೆ ಅನ್ಯ ಜ್ಞಾನಕ ಜೋ ಧರ್ಮ ಸೋ ಅಪ್ರಮತ್ವ ಹೈ. ಪ್ರಮ ಅಪ್ರಮ ಆದರೂ ಪ್ರಮಾದಲ್ಲಿ
ಪ್ರಮತ್ವ ಅಪ್ರಮತ್ವ ಸೊ ಅಪ್ರಮತ್ವ ಹೈ ಆಯ್ತಾ ಇಲ್ಲಿ ತಥಾಪಿ ಎರಡು ತಥಾ ಬಿದ್ದವು ನೋಡಿ ಒಂದು ಯಾವುದಾದ್ರು ತೆಗೀರಿ ಅಥವಾ ಪೈಲಾದೇ ತೆಗೆದು ಬಿಡ್ರಿ ಎರಡನೇದಿರಲಿ ಆಯ್ತಾ ತಥಾಪಿ ಆದರೂ पूर्वोक्त पारिभाषिक प्रमत्व स्मृति में नहीं है आदरू पूर्वोक्त ಅಂದ್ರೆ ಈಗ ಏನೇನೋ ಹೇಳಿದ ನಿಮಗೆ हाँ स्मृति से भिन्न जो अबाधित अर्थगोचर ज्ञान सो प्रमा ಇದು पूर्व पारिभाषिक प्रमा लक्षण ಆ ಪಾರಿಭಾಷಿಕ ಸ್ಮೃತಿ ಪ್ರಮತ್ವಕ್ಕಿಂತಲೂ ಪ್ರಮತ್ವ ಸ್ಮೃತಿಯಲ್ಲಿಲ್ಲ ಸ್ಮೃತಿಯಲ್ಲಿ ಇಲ್ಲ ಯಾಕಿಲ್ಲ ಅಂತ ನಿಮ್ಗೆ ಹೇಳಿ ಗೊತ್ತಾಯ್ತಿಲ್ಲ ಅದು ಪೂರ್ವ ಅನುಭವದ ಸ್ಮೃತಿಯಲ್ಲಿ ವರ್ತಮಾನ ಸಂಬಂಧ ಇಲ್ಲ ಹಾಂ ಪೂರ್ವ ಅನುಭವಿಲ್ಲ ವರ್ತಮಾನ ಸಂಬಂಧದ ಹಾಂ ಸ್ಮೃತಿಯಲ್ಲಿ ಪೂರ್ವ ಅನುಭವದ 6 ಪ್ರಮಾಣದಲ್ಲಿ ವರ್ತಮಾನ ಅನುಭವದ ಹಾಂ ಸ್ಮೃತಿಯಲ್ಲಿ ಪೂರ್ವ ಅನುಭವದ ವರ್ತಮಾನ ಸಂಬಂಧ ಇಲ್ಲ ಅದಕ್ಕೆ ಅನುಭವದ ಇಲ್ಲ ಇನ್ನೊಂದು ಏನು ಹೇಳಿದರು ಅಲ್ಲಿ ಅಂದರೆ ಜರ್ ಕದಾಚಿತ್ ನಾವು ಆ 208 ಪೇಜ್ ಮೇಲೆ ಒಂದು ವೇಳೆ ಈ ಸ್ಮೃತಿಗೂ ಪ್ರಮ ಅಂದೇವು ಅಂತ ತಿಳ್ಕೊರಿ ಎಲ್ಲ ಗ್ರಂಥಕರ್ತರು 6 ಪ್ರಮ ಹೇಳ್ಯಾರ ಪ್ರಮಾಣದಿಂದ ಉತ್ಪನ್ನ 6 ಪ್ರಮ ಹೌದಿಲ್ಲ ಇದು 7ನೇ ಪ್ರಮ ಅಂತ ಹಿಂಗಾಗಿ ಗ್ರಂಥದ ಬರಿಬೇಕಾಗ್ತದೆ ಇಲ್ಲಿ ತನಕ ಯಾರು ಬರೆದಿಲ್ಲ ಇಲ್ಲಿ ತನಕ ಅನೇಕರು ಮೂರೇ ಪ್ರಮಾಣ ನಾಲ್ಕು ಪ್ರಮಾಣ ಹೋಗ್ತಾರೆ ಅವ್ರು 5ನೇ ಪ್ರಮ ಹೇಳಬೇಕಾಗ್ತದೆ ವೇದಾಂತಗಳು 7ನೇ ಪ್ರಮ ಹೇಳಬೇಕು ಹಿಂಗೆ ಎಲ್ಲಿ ಬರೆದಿಲ್ಲ ಅಂತ ಹಿಂಗೆ समाधान ಹೇಳಿದ್ರು पूर्व उक्त पारिभाषिक ठराविक प्रमत्व स्मृति में नहीं है परंतु आದರೂ ಹಿಂಗೆ ಹೇಳದಿದ್ದರೂ ಕೂಡ ಹೆಂಗೆ ಪಾರಿಭಾಷಿಕ ಪ್ರಮತ್ವ ಸ್ಮೃತಿಯಲ್ಲಿ ಇಲ್ಲ ಆದರೂ ಹಿಂಗೆ ಹೇಳದಿದ್ದರೂ ಕೂಡ प्रवृत्ति का उपयोगी प्रमत्व स्मृति में भी मानना चाहिए ಪ್ರವೃತ್ತಿಗೆ ಉಪಯೋಗಿ ಪ್ರಮತ್ವ ಉಪಯೋಗ ಅಂದರೆ ಫಲ ಉಪಯೋಗಿ ಅಂದ್ರೆ ಫಲ ಪ್ರಮತ್ವ ಸ್ಮೃತಿಯಲ್ಲಿಯೂ ಕೂಡ ಒಪ್ಪಬೇಕಾಗುತ್ತದೆ ಸ್ಮೃತಿಯಲ್ಲಿಯೂ ಕೂಡ ಒಪ್ಪಬೇಕಾಗುತ್ತದೆ ಇದನ್ನೇ ಈಗ ಕೊನೆಗೆ ಹೆಡಿಂಗ್ ಮುಗಿತಕ್ಕ ಇದರ ಬಗ್ಗೆನೇ ಚರ್ಚೆ ಹಾಂ ಪ್ರತಿಜ್ಞೆ ಹಾಂ ಕಾಯತೆ ತಿಳಿತಲ್ಲ ನಿಮಗಿದಿಷ್ಟು प्रवृत्ति का उपयोगी प्रमत्व स्मृति भी में मान उपयोग फल ಈಗ ನೀವು ಹೋದ್ಕೊಳ್ಳಿ ಯಥಾರ್ಥ ಸ್ಮೃತಿ ಏನೈತಲ್ಲ ಹೋದ್ಕೊಳ್ಳಿ ನಾವು ಹುಬ್ಳಿಗೆ ಹೋದೆವು ಸಿದ್ದಾಡು ಮಠ ನೋಡಿದೆವು ಸಿದ್ದಾಡು ದರ್ಶನ ಮಾಡಿದೆವು ಈಗಾದರೂ ಹೋದ್ಕೊಳ್ಳಿ ಸಿಗ್ತದಿಲ್ಲ ಫಲ ಹಾಂ ಅದಕ್ಕೆ ಪ್ರವೃತ್ತಿಗೆ ಉಪಯೋಗ ಐತೇನಿಲ್ಲ ಫಲ ಹಾಂ ಅಂಥದ್ದು ಪ್ರಮತ್ವ ಸ್ಮೃತಿಯಲ್ಲಿ ಆದರೂ ಕೂಡ ಹೇಳಬೇಕಾಗುತ್ತದೆ ಪೂರ್ವ ನೀವು ಹೇಳಲ್ಪಟ್ಟಂಥ ಪಾರಿಭಾಷಿಕ ಅರ್ಥರೇ ಇದರ ಕುಂಡ್ರಲ್ಲ ಪ್ರವೃತ್ತಿ ಉಪಯೋಗಿ ಪ್ರಮತ್ವರೇ ಅದರಲ್ಲಿ ಐತಲ್ಲ ಅದಕ್ಕೆ ಪ್ರಮತ್ವ ಇದಕ್ಕೆ ಹೇಳಬೇಕಾಗುತ್ತೆ ಅಂತ ಹಿಂಗೆ ಅವರದು ಮತ ಆಯ್ತಾ ಕಾಯತೆ ಸ್ಮೃತಿ ಜ್ಞಾನ से भी पुरुष की प्रवृत्ति होवे है ಸ್ಮೃತಿ ಜ್ಞಾನದಿಂದಲೂ ಕೂಡ ಪುರುಷಂದು ಪ್ರವೃತ್ತಿ ಆಗುತ್ತದೆ जिस स्थान में स्थित इष्ट पदार्थ की स्मृति होवे ಯಾವ ಸ್ಥಾನದಲ್ಲಿ ಇದ್ದಂಥ ಯಾವ ತಮಗೆ ಇಚ್ಛಾಯಿತ ಪದಾರ್ಥದ್ದು ಸ್ಮೃತಿ ಆಗುವುದು ದ್ವೇಷಿತರಾಗಲ್ಲ ದ್ವೇಷ ಬುದ್ಧಿ ಇತ್ತಂದ್ರೆ ಅಲ್ಲಿ ಪ್ರವೃತ್ತಿ ಆಗಲ್ಲ ಯಾರು ಇಷ್ಟು ಇತ್ತಪ್ಪ ಮತ್ತೆ ಅಲ್ಲಿ ಹೋಗಬೇಕು ನೋಡಬೇಕು ಅಂತ ಅನ್ನಿಸ್ತದೆ ಹೌದಾ ಪದಾರ್ಥಕ್ಕೆ ಸ್ಮೃತಿ ಹೋವೆ तीसरे स्थान में पुरुष की स्वभाव से ही प्रवृत्ति होवे ಆ ಸ್ಥಾನದಲ್ಲಿ ಎಲ್ಲ ಪುರುಷರು ಸ್ವಭಾವದಿಂದಲೇ ಪ್ರವೃತ್ತಿ ಆತರಲ್ಲ ಈಗ ಅವರ जब स्मृति ज्ञान में प्रमत्व निश्चय होवे तो निष्कंप प्रवृत्ति होवे है ಒಂದು ವೇಳೆ ಆ ಸ್ಮೃತಿ ಜ್ಞಾನದಲ್ಲಿ ಯಾವ ಕಾಲದಾಗ ಆ ಸ್ಮೃತಿ ಜ್ಞಾನದಲ್ಲಿ ಪ್ರಮತ್ವ ನಿಶ್ಚಯ ಆಯ್ತಪ್ಪ ಅಂದ್ರೆ ಆಗಿದ್ದಾದರೆ ಅಂದರೆ ಅಯಥಾರ್ಥ ಸ್ಮೃತಿ ಅಲ್ಲ ಯಥಾರ್ಥ ಸ್ಮೃತಿ ಅಂತ ತಿಳ್ಕೊಬೇಕು ಹಾಂ ಪ್ರಮತ್ವ ನಿಶ್ಚಯ ಇದ್ರಾಗ ಅಯಥಾರ್ಥದ ಆಗಲ್ಲ ಅಯಥಾರ್ಥ ಸ್ಮೃತಿ ಏನ್ರಿ ಯಥಾರ್ಥ ಸ್ಮೃತಿ ಅಯಥಾರ್ಥ ಸ್ಮೃತಿ ಅಲ್ಲ ಯಾಕೆ ಸ್ಮೃತಿ ಜ್ಞಾನದಲ್ಲಿ ಪ್ರಮತ್ವ ನಿಶ್ಚಯ ಆಯ್ತಪ್ಪ ಅಂದ್ರೆ ನಿಷ್ಕಂಪ ಪ್ರವೃತ್ತಿ ಆ ಥರ ನಿಷ್ಕಂಪ ಪ್ರವೃತ್ತಿ
आगुत्ತಾರೆ होवे है याते प्रवृत्ति का उपयोगी प्रमत्व स्मृति में भी है प्रवृत्ति उपयोगी प्रमत्व ಸ್ಮೃತಿಯಲ್ಲಿಯೂ ಕೂಡ ಇರುತ್ತದೆ ಯಾತೆ ಉಕ್ತ ಸ್ವರೂಪ ಪ್ರಮತ್ವಾಸ್ಯೆ ಉಕ್ತ ಅಂದರೆ ಮೇಲೆ ಹೇಳಲ್ಪಟ್ಟಂಥ ಪಾರಿಭಾಷಿಕ ಫಸ್ಟ್ ಪೇಜ್ एकदम याद उक्त अंदर मेले हेळ्रि हे एकदम याद पारिभाषिक हाँ उक्त स्वरूप प्रमत्व से अन्य विध प्रमत्व का स्वरूप कया चाहिए ಆದ್ದರಿಂದ ಪ್ರವೃತ್ತಿಗೆ ಉಪಯೋಗಿ ಪ್ರಮತ್ವ ಸ್ಮೃತಿಯಲ್ಲಿಯೂ ಕೂಡ ಇರುತ್ತದೆ ಆದ್ದರಿಂದ ಮೇಲೆ ಹೇಳಲ್ಪಟ್ಟಂಥ ಪಾರಿಭಾಷಿಕ ಪ್ರಮತ್ವದ ಸ್ವರೂಪದಕ್ಕಿಂತಲೂ ಬೇರೆ ಪ್ರಕಾರದ ಪ್ರಮತ್ವ ಸ್ವರೂಪ ಹೇಳಬೇಕಾಗುತ್ತದೆ हाँ सकल शास्त्र में स्मृति से भिन्न ज्ञान में अनुभव व्यवहार करे ಎಲ್ಲ ಶಾಸ್ತ್ರಕಾರರಲ್ಲಿ ಸ್ಮೃತಿಗಿಂತ ಭಿನ್ನ ಜ್ಞಾನದಲ್ಲಿ ಅನುಭವ ವ್ಯವಹಾರ ಮಾಡ್ಯಾರ ಸ್ಮೃತಿ ಭಿನ್ನ ಜ್ಞಾನ अनुभव स्मृति भिन्न ज्ञान अनुभव केवल संस्कार जन्य ज्ञान में स्मृति व्यवहार करे है संस्कार जन्य ज्ञान स्मृति केवल संस्कार जन्य ज्ञान में स्मृति व्यवहार करे है 344 टिप्पणी होयत नोड्री पदकृति ಎಲ್ಲ ಬಿಡಿಸಿ ಹೇಳಿದೆವು ನೀವು ವಿಚಾರಸಾಗರ 6ನೇ ತರ ಫಸ್ಟ್ ಎರಡನೇಗೆ ಬಂದೈತದು ಹೌದಾ ಕೇವಲ ಸಂಸ್ಕಾರಜನ್ಯ ಸ್ಮೃತಿ ಹೌದಲ್ಲ ಸಂಸ್ಕಾರಜನ್ಯ ಪ್ರತಿವಿಜ್ಞ ಸಂಸ್ಕಾರಜನ್ಯ ಭ್ರಮ ಮೂರದವು पण ಭ್ರಮದಲ್ಲಿ ದೋಷದ ಇಲ್ಲಿ ಪ್ರತಿವಿಜ್ಞಾದಲ್ಲಿ ಸ್ಮೃತಿ ಹಾಂ ಕೇವಲ ಸಂಸ್ಕಾರಜನ್ಯ ಇತ್ತಪ್ಪ ಅಂದ್ರೆ ಸ್ಮೃತಿ ಅಂದ್ರಿ ಸಂಸ್ಕಾರ ಮತ್ತು ಪೂರ್ವ ಸಂಸ್ಕಾರ ಮತ್ತು ಪ್ರತಿವಿಜ್ಞ आणि संस्कार दोष इतप्ಪ ಅಂದ್ರೆ भ्रम केवल संस्कार जन्य ज्ञान में स्मृति व्यवहार करे यथार्थ अनुभव में प्रमा व्यवहार करे यथार्थ अनुभव को प्रमा ಅಂತ ಹಿಂಗೆ ಹೇಳ್ಕೊಂಡು तासे भिन्न में ಅಂದರೆ अयथार्थ ज्ञान में तासे भिन्न में ಅಂದರೆ अयथार्थ ज्ञान में अप्रमा व्यवहार करे है ठीक है इस रीति से ज्ञानत्व धर्मत्व सकल ज्ञान में होने से व्यापक है ಈ ರೀತಿಯಿಂದ ಜ್ಞಾನತ್ವ ಧರ್ಮವೇನು ಎಲ್ಲ ಜ್ಞಾನದಲ್ಲಿ ಸ್ಮೃತಿಯಲ್ಲಿ ಅನುಭವದಲ್ಲಿ ಪ್ರಮಾದಲ್ಲಿ ಎಲ್ಲ ಜ್ಞಾನ ಎಲ್ಲ ಸ್ಮೃತಿ ಜ್ಞಾನ ಬ್ರಹ್ಮಜ್ಞಾನ ಎಲ್ಲ ಜ್ಞಾನ ಅದರಲ್ಲಿ ಜ್ಞಾನ ಸಾಧನ ಸಾಧನ ಅದಕ್ಕೆಲ್ಲದರಲ್ಲಿ ಜ್ಞಾನ ಇತ್ತಪ್ಪ ಅಂದರೆ ಜ್ಞಾನತ್ವ ಇರ್ತಾ ಇದ್ದೀನಿ ಆ ಜ್ಞಾನತ್ವ ಧರ್ಮ ಎಲ್ಲ ಜ್ಞಾನದಲ್ಲಿ ಸ್ಮೃತಿಯಲ್ಲಿ ಅನುಭವದಲ್ಲಿ ಇರೋಣದ್ರಿಂದ ವ್ಯಾಪಕ ಜ್ಞಾನತ್ವ ಏನೈತಿ ವ್ಯಾಪಕ ಹಾಂ ಜ್ಞಾನತ್ವ व्यापक है और अनुभवत्व स्मृतित्व ये ज्ञानत्व के व्याप्य है ಇತ್ಯಾಗಿಂತ ನೆನಪಿಟ್ಕೊಂಡು ಬರೀಗ ಹೇಳಿತು ಜ್ಞಾನತ್ವ ಧರ್ಮ ಎಲ್ಲ ಜ್ಞಾನದಲ್ಲಿ ಇರೋದ್ರಿಂದ ವ್ಯಾಪಕ ಆದರೂ ಅನುಭವತ್ವ ಮತ್ತು ಸ್ಮೃತಿತ್ವ ಜ್ಞಾನತ್ವ ಏನದ ವ್ಯಾಪ್ಯ ಕಡಿಮೆ ಈ ದೇಶದಲ್ಲಿ ಜ್ಞಾನತ್ವ ಹೆಂಗೆ ಸ್ಮೃತಿಯಲ್ಲಿ ಅನುಭವದಲ್ಲಿ ಎಲ್ಲದರಲ್ಲಿ ಐತೇನಿಲ್ಲ ಆದರೂ ಆ ಜ್ಞಾನತ್ವದು ಅನುಭವತ್ವ ಮತ್ತು ಸ್ಮೃತಿತ್ವ ಇವು ಜ್ಞಾನತ್ವದ ಏನದು ವ್ಯಾಪ್ಯ ಅದು ವ್ಯಾಪಕ ಅದು ಜ್ಞಾನತ್ವ ಎಲ್ಲದರಲ್ಲಿ ಅದು ಇದು ಆ ಅನುಭವತ್ವ ಮತ್ತು ಸ್ಮೃತಿತ್ವ ವ್ಯಾಪ್ಯ ಅವ್ರು ಪರಸ್ಪರ ವಿರೋಧಿ है ಪರಸ್ಪರ ಅಂದ್ರೆ ಸ್ಮೃತಿ ಮತ್ತು ಅನುಭವ ಪರಸ್ಪರ ಅನುಭವತ್ವ ಎಲ್ಲದಲ್ಲಿ ಸ್ಮೃತಿ ಇಲ್ಲ ಅನುಭವತ್ವ ಅಂದ್ರೆ ಈಗ ಪ್ರತ್ಯಕ್ಷದ ವರ್ತಮಾನ ಸಂಬಂಧಕ್ಕೂ ಅನುಭವಕ್ಕೆ ವರ್ತಮಾನ ಸಂಬಂಧಕ್ಕೆ ಅನುಭವ ಅನ್ಬೇಕು ಮತ್ತು ಸ್ಮೃತಿ ಅನುಭವ ವರ್ತಮಾನ ಸಂಬಂಧ ಇಲ್ಲ ಸ್ಮೃತಿತ್ವ ಚೇತ ನಿಮಗೆ ಪರಸ್ಪರ ವಿರೋಧಿ ಅಂದರೆ ವಿರೋಧಿ ಹೈ ಹಾಂ ಹಾಂ ಅಂದರೆ ಪರಸ್ಪರ ಎರಡು ವಿರೋಧಿ ಇದ್ದಾವೆ ಆದರೂ ಜ್ಞಾನತ್ವಕ್ಕೆ ಎರಡು ಹೆಂಗಿದ್ದಾವೆ ವ್ಯಾಪಿದ್ದಾವೆ ಇಲ್ಲಿ ತನಕ ಈಗ ಅದೇ ಸ್ವಲ್ಪ ಕಂಸ ಮಾಡಿರಿ ತೈಸೆ
ಪ್ರಮತ್ವ ಧರ್ಮ ಬಿ ಈಗ ಪ್ರಮತ್ವ ಹೇಳ್ತಾರೆ ಈಗ ಪ್ರಮತ್ವ ಹಾಂ ಪ್ರಮತ್ವ ಧರ್ಮ ಬಿ ಅನುಭವತ್ವ ಕಾ ವ್ಯಾಪ್ಯ ಹೈ ಪ್ರಮತ್ವ ಸ್ವರೂಪ ಹೇಳ್ತಾರೆ ಈಗ ಪ್ರಮತ್ವ ಧರ್ಮನೂ ಕೂಡ ಪ್ರಮದಲ್ಲಿ ಪ್ರಮತ್ವ ಧರ್ಮ ಅಂತ ನಮ್ಮ ಯಾರು ಹೇಳಿದಿಲ್ಲ ಆ ಪ್ರಮತ್ವ ಧರ್ಮನೂ ಕೂಡ ಅನುಭವತ್ವ ಕಾ ವ್ಯಾಪ್ಯ ಹೈ ಅನುಭವತ್ವ ಕಾ ವ್ಯಾಪ್ಯ ಕಾಯತೆ ಅನುಭವತ್ವತೋ ಯಥಾರ್ಥ ಅನುಭವ ಯಥಾರ್ಥ ಅನುಭವ ಈಗ ನಾವು ವ್ಯವಹಾರದಾಗ ಇದು ನೋಡಬೇಕುಳ್ಳೆ ಘಟ ಜ್ಞಾನ ಆಯಿತು ಇದರ ಅನುಭವ ಇದು ಸತ್ಯದ ಹೌದ್ರ ಅದರಲ್ಲಿ ಅನುಭವತ್ವ ಅದ ಅವರ ಅಯಥಾರ್ಥ ಅನುಭವ दोनों में है इन बदल हाँ यथार्थ अनुभव और अयथार्थ अनुभव दोनों में रहे हैं प्रमत्व धर्म भी अनुभवत्व का व्याप्य अनुभवत्व यथार्थದಲ್ಲಿ ಅದ ಅಯಥಾರ್ಥದಲ್ಲಿ ಅದ ಅನುಭವತ್ವ ಅನುಭವತೆ ಏನೈತೆ ಅಲ್ರಿ ಈಗ ಯಥಾರ್ಥದಲ್ಲಿ ಅದಲ್ಲ ಯಥಾರ್ಥ ಜ್ಞಾನ ಆದ ಕೂಡಲೇ ಅದರಲ್ಲಿ ಅನುಭವತ್ವ ಅದಿಲ್ಲ ಅಯಥಾರ್ಥನೂ ಅನುಭವನೇ ಅದ ಸರ್ಪ ತಿಳಿಸಲ್ಪರು ಜಾನು ಯಥಾರ್ಥತ್ವ ಅಯಥಾರ್ಥತ್ವ ಇವೆರಡೂ ಕೂಡ ಅನುಭವದಲ್ಲಿ ಅದಾವ್ರಿ ಮತ್ತು ಪ್ರಮತ್ವ ಧರ್ಮ ಯಥಾರ್ಥ ಅನುಭವದಲ್ಲಿ ಇದೆ ಅಂತ ಪ್ರಮತ್ವ ಧರ್ಮ ಇದು ಅನುಭವತ್ವದ ವ್ಯಾಪ್ಯ ಹಾಂ ಯಾಕೆ ಅನುಭವತ್ವ ಸತ್ಯದಲ್ಲಿ ಮಿಥ್ಯದಲ್ಲಿ ಎರಡರಲ್ಲಿ ಅದ ಯಥಾರ್ಥ ಅನುಭವ ಅಯಥಾರ್ಥ ಅನುಭವ ಅದನ್ನ ಪ್ರಮತ್ವ ಅದರಲ್ಲಿ ಐತೇನು ಪ್ರಮತ್ವ ಅಯಥಾರ್ಥದಲ್ಲಿ ಇರಲ್ಲ ಇರ್ತೇನೆ ಅನುಭವ ಬರಬೇಕು ಹಿಂಗೆ ಅನುಭವತ್ವ ತೋ अयथार्थ अनुभव अयथार्थ अनुभव दोनों में रहे और परंतु प्रमत्व धर्म तो यथार्थ अनुभव में ही रहे ठीक है ಅವರೇ ಹೇಳಿದರು ಯಾತೆ अनुभवत्व का व्याप्य प्रमत्व है अनुभवत्व का प्रमत्व है तैसे यथार्थत्व का भी प्रमत्व व्याप्य है यथार्थत्व प्रमत्व व्याप्य कहते यथार्थत्व तो सत्य पदार्थ की स्मृति में भी रहे यथार्थत्व सत्य पदार्थ स्मृति यथार्थ स्मृति ಅಯಥಾರ್ಥ ಹೌದಿಲ್ಲ ಸತ್ಯ ಪದಾರ್ಥದಲ್ಲಿನೂ ಕೂಡ ಸ್ಮೃತಿಯಲ್ಲಿ ಯಥಾರ್ಥತ್ವ ಇರುತ್ತದೆ ಈಗ ಸ್ಮೃತಿ ಮೇ ಪ್ರಮತ್ವರೇನೆ ಸ್ಮೃತಿ ಮೇ ಅದರ ಮೇಲೆ ಹೇಳಲ್ಪಟ್ಟಂಥ ಏನು ಪಾರಿಭಾಷಿಕ ಮಾಡಿದೆ ನೋಡ್ರಿ ಅದು ಸ್ಮೃತಿಯಲ್ಲಿ ಪ್ರಮತ್ವ ಇರುವುದಿಲ್ಲ ಅವ್ರ ಮ್ಯಾಲ ಪುರುಷ ಪ್ರವೃತ್ತಿ ಹೋವೆ ಯಾತೆ ಪ್ರಮತ್ವಕ ಅನ್ಯ ವಿಧ ಚಾಯಿ ಅಂತ ಹೇಳ್ಯಾರಲ್ಲ ಅದರದ್ದು ಈ ಸ್ಮೃತಿಯಲ್ಲಿ ಪ್ರಮತ್ವ ಇಲ್ಲ ಸ್ಮೃತಿಯಲ್ಲಿ ಆ ಪಾರಿಭಾಷಿಕ ಪ್ರಮತ್ವ ಐತೇನು ಐತೆ ನಿಮಗಿದು ಸ್ಮೃತಿ ಮೇ ಪ್ರಮತ್ವ ರೇನೆ ಅಂತ ಬರ್ಕೋರಿ ಆದ್ರಿಕ ಪಾರಿಭಾಷಿಕ ಪ್ರಮತ್ವ ರೇನೆ ಯಾತೆ यथार्थत्व का भी प्रमत्व व्याप्य है इतने यथार्थत्व ಕೂಡ प्रमत्व यानी व्याप्य ये ಶಾಸ್ತ್ರಕಾರನ್ की ಪರಿಭಾಷಾ है ಇಲ್ಲಿ ಪರ್ಯಂತರವಾಗಿ ಎಲ್ಲ ಶಾಸ್ತ್ರಕಾರರು ಇದು ಇಲ್ಲಿ ಹೇಳುವುದು ಪರಿಭಾಷಾ ठराविक ಹಾಂ ಯಾಕೆ ತಿಳಿತಲಿ ಇಲ್ಲಿ ತನಕ ಇದು ನಿಮ್ಗೆ ಹಾಂ ಯಾಕೆ अनुसार प्रमा का स्मृति से भिन्न ಅವಾದಿತಾರ್ಥ ಗೋಚರ ಜ್ಞಾನ ಪ್ರಮಾಕಯೇ ಈ ಅನುಸಾರವಾಗಿ ಪ್ರಮಾದವು ಸ್ಮೃತಿ ಭಿನ್ನ ಅಬಾಧಿತಾರ್ಥ ಗೋಚರ ಜ್ಞಾನ ಪ್ರಮಾಕಯೇ ये प्रमा का लक्षण कया ये लक्षण कया ಅಂದರೆ ಪ್ರಮಾದೆ ಅಲ್ಲಿ ಮೇಲೆ ಬಾಣ ಬಿಡ್ರಿ ಪ್ರಮಾದವರಿಗೆ ये प्रमा का लक्षण कया जिस प्रमत्व के ज्ञान पे पुरुष की निष्कंप प्रवृत्ति होवे ऐसा प्रमत्व स्मृति में भी मानना चाहिए यार हाँ हाँ ಬಂದ ಗೊತ್ತೈತೇನ್ರಿ ಪ್ರಮಾದ ಲಕ್ಷಣ ಹೇಳಿದೇವಿಲ್ಲ
ಇದು ಸ್ವಲ್ಪ ಈಗ ಕೆಳಗಿಂತ ಸ್ವಲ್ಪ ಒಂದು 4-5 ಲೈನ್ದಾಗ ಸ್ವಲ್ಪ ಲಕ್ಷ ಕೇಳ್ರಿ. ಪ್ರವೃತ್ತಿಗೆ ಉಪಯೋಗಿ ಪ್ರಮತ್ವ ಮ್ಯಾಲೆ ಹೇಳೋದು ಅದರಲ್ಲಿ ಹೇಳಬೇಕಾಗುತ್ತದೆ. ಪಾರಿಭಾಷಿಕ ಪ್ರಮತ್ವ ಜರ ಇದ್ದದಿದ್ದರೂ ಕೂಡ ಪ್ರಮತ್ವಕ್ಕೆ ಉಪಯೋಗಿ ಪ್ರಮತ್ವರೇ ಇದರಲ್ಲಿ ಐತೇನಿಲ್ಲ, ಮತ್ತು ಅದರದ್ದು ಹೇಳಬೇಕಾಗುತ್ತೆ ಅಂತ ಈಗ ಹೇಳ್ಬೇಕತ್ತ ನೋಡಿ. जिस प्रमत्व के ज्ञानते पुरुष की निष्कंप प्रवृत्ति होवे, जिस प्रमत्व के ज्ञानते पुरुष की निष्कंप प्रवृत्ति हो, ऐसा प्रमत्व स्मृति में भी मानना चाहिए. स्मृति अरे म्याल यथार्थ स्मृति म्याल प्रवृत्ति उपयोग प्रमत्व स्मृतिಯಲ್ಲಿ ಐತಿ. ಪ್ರಮತ್ವದ ಸ್ವರೂಪ ಹೇಳಿದ್ರು ಅಂದ್ರೆ ನಿಷ್ಕಂಪ ಪ್ರವೃತ್ತಿ ಹೋವೆ ಅಂತ ಹೇಳಿದ್ರಲ್ಲ. ಸ್ಮೃತಿ ಜ್ಞಾನದಲ್ಲಿ ಪ್ರಮತ್ವ ನಿಶ್ಚಯ ಆಯ್ತಪ್ಪ ಅಂದ್ರೆ ನಿಷ್ಕಂಪ ಪ್ರವೃತ್ತಿ ಆತನ ಮ್ಯಾಲ ಇಂಥ ಮ್ಯಾಲ ಚೇತನ. ಈಗ ನಿಮಗೆ ಇದು ವಿಷಯ ಗೊತ್ತಾಗ್ಲಿರ್ತದೆ. जिस प्रमत्व के ज्ञान से पुरुष की निष्कंप प्रवृत्ति होवे, ऐसा प्रमत्व पारिभाषिक प्रमत्व नहीं. ಯಾವ ಪ್ರಮತ್ವದ ಜ್ಞಾನದ ಪುರುಷಂದು ನಿಷ್ಕಂಪ ಪ್ರವೃತ್ತಿ ಆಗುತ್ತದೆ ಇಂಥ ಪ್ರಮತ್ವ ಸ್ಮೃತಿ ಮೇ ಭಿ ಮಾನ ಚಾಹಿಯೆ, ಸ್ಮೃತಿಯಲ್ಲಿ ಕೂಡ ಒಪ್ಪಬೇಕಾಗುತ್ತದೆ. ಯಾತೆ ಈ ಪ್ರಸಂಗಮೇ ಈ ಪ್ರಸಂಗದಲ್ಲಿ ಯಥಾರ್ಥತ್ವ ಕಾ ವ್ಯಾಪ್ಯ ಪ್ರಮತ್ವ ನಹಿ, ಯಥಾರ್ಥತ್ವ ಕಾ ವ್ಯಾಪ್ಯ ಪ್ರಮತ್ವ ನಹಿ. ಮ್ಯಾಲ ಶಾಸ್ತ್ರಕಾರನಿಗೆ ಪರಿಭಾಷೆ ಅಂತ ಹೇಳು ಹೌದಲ್ಲ, ಎಲ್ಲ ಶಾಸ್ತ್ರಕಾರರಿಗೂ ಪರಿಭಾಷೆ ಅದು ಕೇಳಿ ಯಥಾರ್ಥತ್ವದೂ ಪ್ರಮತ್ವ ವ್ಯಾಪ್ಯ ಮ್ಯಾಲ ನಾ 3ನೇ ಲೈನ್ ಅನಿಸಿದ್ರು ಹೇಳಿದ್ರಲ್ಲ. ಅದು ಈ ಪ್ರಸಂಗದಲ್ಲಿ ಯಥಾರ್ಥತ್ವದ ವ್ಯಾಪ್ಯ ಪ್ರಮತ್ವ ಅಲ್ಲ, किंतु यथार्थत्व का नाम ही प्रमत्व है. यथार्थत्व ಅಂದರೆ ಪ್ರಮತ್ವ, ಯಥಾರ್ಥಕ್ಕೇನೆ ಪ್ರಮತ್ವ. ಆ ಪಾರಿಭಾಷಿಕ ಪ್ರಮತ್ವ ಇಲ್ಲ, ಪ್ರವೃತ್ತಿ ಉಪಯೋಗಿ ಪ್ರಮತ್ವ ನಾವು ಇಲ್ಲಿಗೆ ಹೇಳಬೇಕಾಗುತ್ತೆ ಅಂತ ಹೇಳ್ಕೊತಾರೆ. ಅದಕ್ಕೆ ಇಲ್ಲಿ ಆ ಯಥಾರ್ಥತ್ವದ ವ್ಯಾಪ್ಯ ಪ್ರಮತ್ವ ಅಲ್ಲ, ಮತ್ತೇನು ಯಥಾರ್ಥತ್ವದ ನಾಮ ಹಿ ಅಂದ್ರೆ ಆ ಯಥಾರ್ಥತ್ವ ಸ್ವರೂಪವೇ ಪ್ರಮತ್ವ. ಮಧ್ಯಾಹ್ನದಾಗ ಈಗ ಪೂರ್ವ ಅಂದರೆ ಮ್ಯಾಲ अध्ययन पारिभाषिक ಹೇಳಿದೇವಲ್ಲ, पूर्व उक्त पारिभाषिक प्रमत्व तो स्मृति में नहीं है. पारिभाषिक प्रमत्व स्मृतिಯಲ್ಲಿ ಇಲ್ಲ, परंतु यथार्थत्व है. ಆದರೂ ಯಥಾರ್ಥತ್ವ ಆ ಸ್ಮೃತಿಯಲ್ಲಿ ಐತಿ. ಓದ್ಕೊಳ್ಳಿ ಬಾಲಾಜಿ ಸಿಗ್ತಾನೀಗ, ಪಂಢರಪುರದಾಗ ಓದ್ಕೊಳ್ಳಿ ವಿಠ್ಠಲ ದರ್ಶನ ಆತದ. ಯಥಾರ್ಥತ್ವ ಐತೇನಿಲ್ಲ, ಪಾರಿಭಾಷಿಕ ಪ್ರಮತ್ವರೇ ಇಲ್ಲದಿದ್ದರೂ ಕೂಡ ಯಥಾರ್ಥತ್ವರೇ ಐತೇನಿಲ್ಲ. ಯಥಾರ್ಥತ್ವ ಹೈ ಯಾಕೆ पूर्वोक्त प्रमत्व ಅಂದರೆ पारिभाषिक प्रमत्व यथार्थत्व रूप नहीं ಅಂದರೆ स्मृति रूप ಅಲ್ಲ. किंतु तासे भिन्न है. तासे भिन्न ಅಂದರೆ ಇಲ್ಲಿ ಮೇಲೆ 5 ಕಳ್ಯಾರ ನೋಡ್ರಿ. ಯಾಕೆ अनुसार प्रमा का स्मृति से भिन्न अबाधी तत्व गोचर ज्ञान प्रमा का ये प्रमा का लक्षण काया ಹೇಳಿದ್ರಿ. 4ನೇ ಲೈನ್ ಮೇಲೆ तासे भिन्न है किंतु तासे भिन्न है और तासे न्यून ವೃತ್ತಿ होने थे. ಅದಕ್ಕಿಂತ ಕಮ್ಮಿ ದೇಶದಲ್ಲಿ ಇರೋಣದ್ರಿಂದ यथार्थत्व का व्याप्य न्यून देश वृत्ति होने थे यथार्थत्व का व्याप्य है. ಯಥಾರ್ಥತ್ವದು ವ್ಯಾಪ್ಯ ಇರುತ್ತದೆ. तथापि प्रवृत्ति का उपयोगी प्रमत्व विचारणीय है. ಈಗ ನಾವು ಎದ್ರ ಬಗ್ಗೆ ಮ್ಯಾಲೆ ಹೇಳಿದೇವಲ್ಲ, ನಾವು ಪ್ರವೃತ್ತಿಗೆ ಉಪಯೋಗಿ ಪ್ರಮತ್ವ ಸ್ಮೃತಿಯಲ್ಲಿನೂ ಕೂಡ ಇರುತ್ತದೆ. ಅದಕ್ಕೆ ಅದರ ಲಕ್ಷಣ ಈಗ ಹೇಳಬೇಕು, ಪಾರಿಭಾಷಿಕ ಅಲ್ಲ. ನಾವು ಪ್ರವೃತ್ತಿ ಉಪಯೋಗಿ ಪ್ರಮತ್ವ ಸ್ಮೃತಿಯಲ್ಲಿ ಐತಿ ಅಂತೇಳಿ ಹೇಳಿದ್ವಿ. ಅದಕ್ಕೆ ಈಗ ನಾವು ಪ್ರವೃತ್ತಿ ಕಾ ಉಪಯೋಗಿ ಪ್ರಮತ್ವ ವಿಚಾರಣೆ ಐತಿ. ಆ ಪ್ರವೃತ್ತಿ ಉಪಯೋಗಿ ಪ್ರಮತ್ವದ ವಿಚಾರ ಮಾಡಬೇಕೀಗ ಅಟ್ಟೆ. ಹಾಂ, ಸೊ ಸ್ಮೃತಿ ಸಾಧಾರಣ ಹೈ. ಅದು ಸ್ಮೃತಿ ಕೂಡ ಸಾಧಾರಣ ಸ್ಮೃತಿನಲ್ಲಿ ಕೂಡ್ತೈತಿ, ಸ್ಮೃತಿಯಿಂದ ಕೂಡ ಸಂಗ್ರಹ ಆಗ್ತೈತಿ ಸಾಧಾರಣ ಅಂದರೆ. ಯಾತೆ ಪ್ರಮತ್ವ ಯಥಾರ್ಥತ್ವ ಸೇ ನ್ಯೂನ ಪ್ರಮತ್ವ ಯಥಾರ್ಥತ್ವ ಸೇ ನ್ಯೂನ ದೇಶವೃತ್ತಿ ನೈ.
ಯಥಾರ್ಥತ್ವಕ್ಕಿಂತಲೂ ಕಡಿಮೆ ದೇಶದಲ್ಲಿ ಇಲ್ಲ. किंतु यथार्थ तो रूप ही प्रमत्व विचारणी आहे. यथार्थत्व रूप वे प्रमत्व, पूर्व पारिभाषिक नहीं. यथार्थत्व रूप ही प्रमत्व विचारणीय है. ಅಂದ್ರೆ ಪ್ರವೃತ್ತಿ ಉಪಯೋಗಿ ಪ್ರಮತ್ವದ ವಿಚಾರದ ತಿಳ್ರಿ. ಪ್ರವೃತ್ತಿಗೆ ಉಪಯೋಗಿ ಪ್ರಮತ್ವದ ನಾವು ವಿಚಾರ ಮಾಡ್ಲಿಕ್ತೀವಿ. ಯಾಕೆ ಸ್ಮೃತಿಗೆ ಪ್ರಮ ಅಂತ ಅಂದಿಲ್ಲ ಶಂಕರಾಚಾರ್ಯರಿಗೆ, ಇದಿಷ್ಟೂ ಇಲ್ಲ. ಇಲ್ಲಾಂದ್ರೆ ಅವರಿಗೂ ಇರೋದು ಹೋಗ್ತೈತಿ. ಅದಕ್ಕೆ ಇಲ್ಲಿ ಪ್ರಮತ್ವ ಉಪಯೋಗಿ ಪ್ರಮತ್ವ ಅದರ ಬಗ್ಗೆ ನಾವು ವಿಚಾರಣೀಯ है. और जो स्मृति ज्ञान में प्रमा व्यवहार से सर्वथा विद्वेष होवे तो स्मृति ज्ञानದಲ್ಲಿ प्रमा व्यवहार सर्वथा विद्वेष होवे तो ಯಾವ ರೀತಿಯೂ ಕೂಡ ಅದರ ನಿಮಗೂ ಬ್ಯಾರೆ द्वेष इद्रे तो प्रमत्व ज्ञान से निष्कंप प्रवृत्ति होवे है. इस वाक्य को त्याग के प्रमत्व ज्ञानದಿಂದ निष्कंप प्रवृत्ति ಆಗ್ತದೆ. ಹಿಂದೆ प्रमत्व निश्चय ಐತಪ್ಪ ಅಂದ್ರೆ निष्कंप प्रवृत्ति ಆತನ. इस वाक्य को त्याग के, इस वाक्य को त्याग ಅಂದ್ರೆ प्रवृत्ति उपयोगी प्रमत्व विचार त्याग के. इस वाक्य को त्याग यथार्थत्व ज्ञान से निष्कंप प्रवृत्ति होवे. ಸ್ಥಿತಿ ನಿಮಗೆ ಪ್ರವೃತ್ತಿ ನಿಷ್ಕಂಪ ಪ್ರಮತ್ವ ಜ್ಞಾನದಿಂದ ನಿಷ್ಕಂಪ ಪ್ರವೃತ್ತಿ ಆಗುತ್ತದೆ. ಇದನ್ನು ಬಿಟ್ಟು ಈ ವಾಕ್ಯ ತ್ಯಾಗ ಮಾಡಿ ಯಥಾರ್ಥತ್ವ ಜ್ಞಾನದಿಂದ ನಿಷ್ಕಂಪ ಪ್ರವೃತ್ತಿ ಆಗುತ್ತದೆ. ಐಸಾ ವಾಕ್ಯ ಕಯಾ ಚಾಹಿಯೆ, ಹೀಗೆ ಹೇಳಬೇಕಾಗುತ್ತದೆ. ಐಸಾ ವಾಕ್ಯ ಕಯಾ ಚಾಹಿಯೆ. इस रीति से या प्रसंग में, ಈ ಪ್ರಸಂಗದಲ್ಲಿ ಪ್ರಮತ್ವ का एक ही अर्थ है. ಅದರ ಪಾರಿಭಾಷಿಕ ಅರ್ಥ ಇಲ್ಲಿ प्रमत्व का एक ही अर्थ है, ಒಂದೇ ಅರ್ಥ. ಅದು ಪಾರಿಭಾಷಿಕ ಅಲ್ಲ. ಯಾತೆ ಯಾ ಪ್ರಸಂಗ ಮೇ ಈಗ ನಾವು ಏನು ನಡೆದ ವಿಷಯದಲ್ಲಿ ಪ್ರಸಂಗ ಮೇ ಯಥಾರ್ಥತ್ವ ಧರ್ಮ का प्रमा शब्द से व्यवहार है. ಅಲ್ಲಿ ಏನು ಮಾಡಿದ್ರು ಅಂದ್ರೆ ಅವರು ಯಥಾರ್ಥತ್ವ ಧರ್ಮ ಸೇ. ಈಗ ನಿಮಗೆ ಗೊತ್ತಾಗ್ತಾನೆ ಪ್ರಭು ಏನು ನೀವು ಓದ್ರಿ ಪ್ರಭು ಮೊದಲು ಪ್ರಿಂಟ್ ಓದ್ರಿ. ಪ್ರಿಂಟ್ ಏನು ದುರ್ಸ್ ಮಾಡ್ರಿ ಏನು ದುರ್ಸಂದ್ರೆ ಪೈಲ ಒಂದ್ಸರಿ ಓದಿ ತುಂಬ ಬರ್ದೆ ಟಿಕ್ ಹಾಕಿದ್ರಿ. ಯಾ ಪ್ರಸಂಗನೇ ಯಥಾರ್ಥತ್ವ ಧರ್ಮಕ ಪ್ರಮತ್ವ ಶಬ್ದ ಸೇ ವ್ಯವಹಾರ ಹೈ. ಏನಾಗ್ತದ ಅರ್ಥ ಹೇಳ್ಕೊಂಡು ಅಂದ್ರೆ ಈ ಪ್ರಸಂಗದಲ್ಲಿ ಅಂದ್ರೆ ಸರಳ ವ್ಯಾಕರಣ ರೀತಿಯಿಂದ ಮರಾಠಿ ಶುದ್ಧ ಬೋಲ ವ್ಯಾಕರಣ ರೀತಿನ ಜಾಚಾ ತ್ಯಾಚಾ ಹಿಂಗೇನು ಇರ್ತಾವಲ್ಲ ಅವು ಶುದ್ಧ. ಈಗ ನಾವು ಪ್ರತ್ಯಕ್ಷದ ಲಕ್ಷಣ ಧರ್ಮದ ವ್ಯವಹಾರವಾಗುತ್ತದೆ. ಈ ಪ್ರಸಂಗದಲ್ಲಿ ಪ್ರಮತ್ವ ಶಬ್ದದಿಂದ ಈಗ ನೋಡ್ರಿ ನಿಮ್ಮೊಂದು ಉದಾಹರಣೆ ಹೇಳ್ತೀನಿ. ನಾವು ಪ್ರತಿರತ್ನಾವಳಿ ಒಳಗೆ ಪ್ರತ್ಯಕ್ಷದ ಲಕ್ಷಣ, ಪ್ರತ್ಯಕ್ಷ ಜ್ಞಾನದ ಪ್ರತ್ಯಕ್ಷ ಮಾಡೋದು. ಇದು ವೃತ್ತಿ ಹೊರಗೆ ಬರ್ತದೆ. ಹೊರಗೆ ಈ ವಿಷಯ ಇಲ್ಲೇ ವೃತ್ತಿ ಉಪೀತ ಚೇತನಕ, ವಿಷಯ ಉಪೀತ ಚೇತನಸೆ. ಹೌದ್ರ ವೃತ್ತಿ ಉಪೀತ ಚೇತನಕ ವಿಷಯ ಉಪೀತ ಚೇತನಸೆ ಅವೇದಿ ಪ್ರತ್ಯಕ್ಷ ಜ್ಞಾನ का ಲಕ್ಷಣ. ಇದು ಸರಿಯಾಗೈತೆ ಇಲ್ಲ. ವೃತ್ತಿ ಉಪೀತ ಚೇತನಕ ಅಂದರೆ ವೃತ್ತಿ ಉಪೀತ ಚೇತನದು ವಿಷಯ ಉಪೀತ ಚೇತನದೊಡನೆ ಅಭೇದ. ವೃತ್ತಿ ವಿಷಯ ಉಪೀತ ಚೇತನಕ ವೃತ್ತಿ ಉಪೀತ ಚೇತನಸೆ ಹಿಂಗಾಗಲ್ಲ. ಇದು ಜನ ಬರ್ತೇನೆ ಹಂಗೆ ಇಲ್ಲಿ ಅವರು ಅಂದ್ರೆ ಅವ್ರಿಗೆ ಹ್ಯಾಂಗೆ ತಿಳಿದ ಹಂಗೆ ಮಾಡ್ಯಾರ ಯಾರು ಗುರುಗಳು ವಿದ್ಯಾನಂದರು. ಮರಾಠಿ ನೋಡಿ ದುರಸ್ತಿ ಹಿಂಗೆ ಸರಿಯಾಗಲ್ಲ ಇದು. ಪಣ ಕೆಲವರು ವ್ಯಾಕರಣ ರೀತಿಯಿಂದ ನೀವು ಮಾಡೋದು ಸರಿಯಾಗಿನೇ ಅಂತಾರೆ ಅವರು. ಇಲ್ಲ ವ್ಯಾಕರಣ ಇದನ್ನು ಕೂಡ ಸರಿಯಾಗಿ ಅರ್ಥ ಆಗಲ್ಲ ಅಂತ ಇವ್ರಿ. ಈಗ ಅವ್ರು ಏನು ಮಾಡೋಣ ನೋಡ್ರಿ, ಯಾವ ಪ್ರಸಂಗಮೇ ಅದಲ್ಲ ಅದಕ್ಕೊಂದು ಆ ಕಡೆ ಹಾಕ್ರಿ. प्रमा शब्द का प्रमा प्रमत्व शब्द का यथार्थत्व धर्म से व्यवहार है.
ಯಾವ ಪ್ರಸಂಗಮೇ ಈಗ ಸದ್ಯ ಹೇಳು ಪ್ರಸಂಗದಲ್ಲಿ ಪ್ರಮತ್ವ ಶಬ್ದದ್ದು ಯಥಾರ್ಥತ್ವ ಧರ್ಮದಿಂದ ವ್ಯವಹಾರ ಇಷ್ಟೇ. ಮ್ಯಾಲದೇ ಹೇಳಿದ್ರು ಅವರು ಅಷ್ಟೇ ಪ್ರಮತ್ವ ಪಾರಿಭಾಷಿಕ ಅಂತ ಹೇಳಿದೆವು. ಅದಕ್ಕೆ ಈ ಪ್ರಸಂಗದಲ್ಲಿ ಏನ್ರಿ ಆ ಪ್ರಮತ್ವ ಶಬ್ದ ಏನದಲ್ಲ, ಪ್ರಮತ್ವ ಶಬ್ದದ್ದು ಯಥಾರ್ಥತ್ವ ಶಬ್ದದಿಂದ ವ್ಯವಹಾರ. ಯಥಾರ್ಥತ್ವ ಸ್ಮೃತಿಯಲ್ಲಿ ಇರೋಣದ್ರಿಂದ ಆ ಪಾರಿಭಾಷಿಕ ಪ್ರಮತ್ವ ಇಲ್ಲ, ಇಲ್ಲಿ ಯಥಾರ್ಥತ್ವಕ್ಕೇನೇ ಪ್ರಮತ್ವತೆ. ಅದಕ್ಕೆ ಈ ಪ್ರಸಂಗದಲ್ಲಿ ನಾವು ಆ ಪ್ರಮತ್ವ ಶಬ್ದದ್ದು ಯಥಾರ್ಥತ್ವ ಧರ್ಮದಿಂದ ವ್ಯವಹಾರ ಆಗುತ್ತದೆ. ಅರ್ಥ ಸರಿಯಾಗಿ ಹಾಕ್ಕೊಂಡಿರ್ತದೆ. ಇಂದ್ರೆ ಯಥಾರ್ಥತ್ವ ಧರ್ಮಕ್ಕ ಪ್ರಮಾ ಶಬ್ದ ಸೆ ವ್ಯವಹಾರ ಹೋಗಿ ಅರ್ಥ ಆಗಲ್ಲ. ಪ್ರಮತ್ವ ವ್ಯವಹಾರ ಆಗ್ತದೆ ಅಂತ ಹಿಂಗೆ ಆಗ್ತದೆ. ಅವ್ರಿಗೆ ಹೇಳೋದೇನದ ಯಥಾರ್ಥತ್ವ ಧರ್ಮದ್ದು ಪ್ರಮಾ ಶಬ್ದದ ವ್ಯವಹಾರ. ಪ್ರಮತ್ವ ಶಬ್ದಕ್ಕ ಪ್ರಮತ್ವಿ ಶಬ್ದದು ಈ ಪ್ರಸಂಗದಲ್ಲಿ ಯಥಾರ್ಥತ್ವ ಧರ್ಮದಿಂದ ವ್ಯವಹಾರ ಆಗ್ತದೆ. ಇಷ್ಟೇ ಅರ್ಥನ ಸರಿಯಾಗದ. ಮತ್ತು ನಿಮಗೆ ವ್ಯಾಕರಣ ರೀತಿಯಿಂದ ದುರಸ್ಥಾನ ಮಾಡ್ಯಾರ ಕಾಸೆ ಅದು ಸರಿಯಾಗೈತೇನಿಲ್ಲ ನೋಡಿ. ಈಗ ಇಲ್ಲಿಗೆ ಆಯಿತು. ಮುಂದಿನ ನ್ಯಾಯ ವೈಶೇಷಿಕರು ಜ್ಞಾನ ಉತ್ಪತ್ತಿ ಸಾಮಗ್ರಿಗಿಂತಲೂ ಭಿನ್ನ. ಬಾಹ್ಯ ಅಂದ್ರೆ ಭಿನ್ನ. ಸಾಮಗ್ರಿತೆ ಪ್ರಮತ್ವ ಅಪ್ರಮತ್ವಕ್ಕೆ ಉತ್ಪತ್ತಿ. ಅದಕ್ಕೆ ನ್ಯಾಯಿಕರು ಇದಕ್ಕೇಂತರ ಜ್ಞಾನ ಸಾಮಗ್ರಿಗಳು ಏನದಲ್ಲ ಅದಕ್ಕೆ ಪರತಃ ಪ್ರಾಮಾಣ್ಯವಾದ ಜ್ಞಾನ ಸಾಮಗ್ರಿ. ನಾವೇ ಹಂಗೆ ಹೇಳ್ತೇವಲ್ಲ, ಜ್ಞಾನ ಸಾಮಗ್ರಿ ಇಂದ್ರಿಯ ವಿಷಯ ಸಂಬಂಧ ಸ್ವತಃ ಪ್ರಾಮಾಣ್ಯ. ಇನ್ನು ಭ್ರಮ ಏನದಲ್ಲ ಪರತ ಅಪ್ರಾಮಾಣ್ಯ. ಹಂಗೆ ಇವರು ಪರತಃ ಅಪ್ರಾಮಾಣ್ಯವಾದ. ನ್ಯಾಯಿಕರು ಪರತಃ ಪ್ರಾಮಾಣ್ಯವಾದ, ಪರತಃ ಅಪ್ರಾಮಾಣ್ಯವಾದ ಅವರು ರೀತಿಗೆ ಹೇಳ್ತಾ ಇದ್ದಾರೆ. ನಾಳೆ ನೋಡೋಣ.